ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಒಂದು ಕಾಲದ ಬಾಲಿವುಡ್ ಕ್ವೀನ್ ಈಗ ಬಿಜೆಪಿ ಸಂಸದೆ ಕಂಗನಾ ರಣಾವತ್ಗೆ ಕರೆಂಟ್ ಶಾಕ್ ಹೊಡೆದಂತಾಗಿದೆ. ಹಿಮಾಚಲ ಪ್ರದೇಶದಲ್ಲಿರೋ ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸುವ ಭರದಲ್ಲಿ ತಾವೇ ಕೋಲು ಕೊಟ್ಟು ಹೊಡೆಸಿಕೊಂಡಿದ್ದಾರೆ. ಈಗ ಇಡೀ ದೇಶದ ಜನ ನಿಂಗಿದು ಬೇಕಿತ್ತಾ ಕಂಗನಾ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಕಂಗನಾಳ ಕರೆಂಟ್ ಕಹಾನಿ ಏನು ಅನ್ನೋದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಕಂಗನಾ ಅಂದ್ರೆ ಕಾಂಟ್ರವರ್ಸಿ ಕ್ವೀನ್. ಕಾಂಟ್ರವರ್ಸಿ ಮೇಲೆ ಕಾಂಟ್ರವರ್ಸಿ ಮಾಡ್ಕೊಂಡು ಕಾಂಟ್ರವರ್ಸಿಗೆ ಕಾಂಪಿಟೇಷನ್ ಕೊಡೋ ಕಂಗನಾ ರಣಾವತ್ ಸಿನಿಮಾ ಬಿಟ್ಟು ರಾಜಕೀಯ ಕಾಲಿಟ್ರು ಕಾಂಟ್ರವರ್ಸಿ ಮಾಡ್ಕೊಳ್ಳೋದನ್ನ ಮಾತ್ರ ಬಿಡ್ತಾ ಇಲ್ಲ. ಸದಾ ಚರ್ಚೆಯಲ್ಲಿ ಇರಬೇಕು ಅನ್ನೋ ಹಪಾಹಪಿನೋ ಅಥವಾ ಎಡ್ವಟ್ ಬಾಯಿ ಕಾರಣವೋ ಒಂದಲ್ಲ ಒಂದು ಮಾತನಾಡಿ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಾ ಇರ್ತಾರೆ. ಈಗ ತಾನಾಡಿದ ಮಾತುಗಳಿಂದ ಕಂಗನಾ ರಣಾವತ್ಗೆ ಕರೆಂಟ್ ಶಾಕ್ ಹೊಡೆಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯನ್ನ ವಿನಾಕಾರಣ ಬೈಯೋದು ಕಂಗನಾಗೆ ಜನ್ಮದತ್ತವಾಗಿ ಬಂದಿರೋ ಚಾಳಿ ಏನೋ ಗೊತ್ತಿಲ್ಲ. ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರದ ಮೇಲೆ ಸುಮ್ಮನೆ ಆರೋಪ ಮಾಡಿ ಪೇಚಿಗೆ ಸಿಕ್ಕಾಕಿಕೊಂಡಿದ್ದಾರೆ. ಮೊನ್ನೆ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಕಂಗನಾ ರಣಾವತ್ ಭಾಗವಹಿಸಿರ್ತಾರೆ. ಅಲ್ಲಿ ಮಾತನಾಡ್ತಾ ನಮ್ಮ ಮನೆಗೆ 1 ಲಕ್ಷ ಕರೆಂಟ್ ಬಿಲ್ ಬಂದಿದೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡಿದ್ದಾರೆ. ಕಂಗನಾ ಹೇಳಿದ್ದು ಏನಂದ್ರೆ, ಈ ತಿಂಗಳು ಮನಾಲಿಯಲ್ಲಿ ಇರೋ ನನ್ನ ಮನೆಗೆ 1 ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಂದಿದೆ. ಆ ಮನೆಯಲ್ಲಿ ನಾನು ವಾಸ ಮಾಡ್ತಾನೆ ಇರಲಿಲ್ಲ, ಆದರೂ ವಿದ್ಯುತ್ ಬಿಲ್ 1 ಲಕ್ಷ ಬಂದಿದೆ. ಇದು ನಿಜಕ್ಕೂ ಶೋಚನೀಯ. ಎಂತ ಸ್ಥಿತಿ ಬಂತು ನೋಡಿ. ಇದು ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಿರೋ ಆರೋಪ. ಈ ಮಾತನ್ನ ಕೇಳ್ತಿದ್ದಂಗೆ ಅಲ್ಲಿದ್ದ ಎಲ್ಲರೂ ಮೂಗಿನ ಮೇಲೆ ಬೆರಟ್ಟುಕೊಂಡಿದ್ರು. ಒಂದೇ ಮನೆಗೆ 1 ಲಕ್ಷ ರೂಪಾಯಿ ಬಿಲ್ ಬರೋಕೆ ಹೇಗ್ ಸಾಧ್ಯ ಅಂತ ಅಚ್ಚರಿ ಪಟ್ಕೊಂಡಿದ್ರು. ಆದ್ರೆ ಅಸಲಿ ವಿಷಯ ಏನು ಅನ್ನೋದು ಬಹಿರಂಗವಾಗಿದೆ. ಬಹಿರಂಗ ಆಗಿ ಕಂಗನಾಗೆ ತಪ್ಪರಾಕಿ ಬಡ್ದಂಗಾಗಿದೆ. ಕಂಗನಾ ಮಾಡಿರೋ ಆರೋಪಕ್ಕೆ ಹಿಮಾಚಲ ಪ್ರದೇಶದ ಸರ್ಕಾರ ಉತ್ತರ ಕೊಟ್ಟಿದೆ. ಇದರಿಂದಾಗಿ ಸರ್ಕಾರಕ್ಕೆ ಶಾಕ್ ಕೊಡೋಕೆ ಹೋಗಿದ್ದ ಕಂಗನಾ ಟ್ರಾನ್ಸ್ಫಾರ್ಮ್ ಬ್ಲಾಸ್ಟ್ ಆದಂತಾಗಿದೆ. ನೋಡಿ, ಈಗ ಕಂಗನಾ ಮಾಡಿರೋ ಆರೋಪದ ಬಗ್ಗೆ ಹಿಮಾಚಲ ಪ್ರದೇಶ ರಾಜ್ಯ ವಿದ್ಯುತ್ ಮಂಡಳಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಅದು ಏನಂದ್ರೆ, ಕಂಗನಾ ರಣಾವತ್ ಹಳೆ ಬಾಕಿಯನ್ನ ಪೇ ಮಾಡೇ ಇಲ್ಲ. ಅದು ಎಷ್ಟು ಗೊತ್ತಾ? ಬರೋಬ್ಬರಿ 32,287 ರೂಪಾಯಿ. ಅದನ್ನ ಸೇರಿಸಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ವಿದ್ಯುತ್ ಬಿಲ್ 90,384 ರೂಪಾಯಿ ಲೆಕ್ಕವನ್ನ ಕೊಟ್ಟಿದ್ದಾರೆ. ತಡವಾಗಿ ಬಿಲ್ ಪೇ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರೋ ಕಂಗನಾಗೆ ತಪರಾಕಿ ಬಡ್ದಂಗಾಗಿದೆ. ಅಲ್ಲದೆ ಕಂಗನಾ ರಣಾವತ್ 700 ರೂಪಾಯಿ ಸಬ್ಸಿಡಿಯನ್ನ ಕೂಡ ತೆಗೆದುಕೊಳ್ತಾ ಇದ್ದಾರಂತೆ. ಇದು ಹಿಮಾಚಲ ಪ್ರದೇಶದ ವಿದ್ಯುತ್ ಮಂಡಳಿ ಕೊಟ್ಟಿರೋ ಸ್ಪಷ್ಟನೆ. ಇನ್ನು ಕಂಗನಾ ರಣಾವತ್ ಮಾಡಿರೋ ಆರೋಪದ ಬಗ್ಗೆ ಹಿಮಾಚಲ ಪ್ರದೇಶದ ಸಿಎಂ ಸುಖ್ವಿಂದರ್ ಸಿಂಗ್ ಕೂಡ ಮಾತನಾಡಿದ್ದಾರೆ. ಕಂಗನಾಗೆ ಮಾತನಾಡೋ ಚಾಳಿ ಇದೆ. ಅವರು ಈಗ ಎತ್ತಿದ್ದು ಹೆಚ್ಚಿನ ವಿದ್ಯುತ್ ಬಿಲ್ ಬಗ್ಗೆ. ಅವರು ದೊಡ್ಡ ಮನೆ ಕಟ್ಟಿದ್ದಾರೆ, ಅದು ಸ್ವಾಭಾವಿಕವಾಗಿ ದೊಡ್ಡ ಬಿಲ್ಗೆ ಕಾರಣವಾಗ್ತದೆ. ನಾನು ಈ ವಿಷಯದ ಬಗ್ಗೆ ನಿರ್ದೇಶನಗಳನ್ನ ಕೊಟ್ಟಿದ್ದೇನೆ. ಆದಾಗ್ಯೂ ನಾನು ಅವರ ಹೇಳಿಕೆಗಳನ್ನ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಕಂಗನಾ ಆಗಾಗ್ಗೆ ಇಂತಹ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಕಂಗನಾ ಮನೆಗೆ ಸುಮ್ಮನೆ 1 ಲಕ್ಷ ರೂಪಾಯಿ ಬಿಲ್ ಬಂದಿಲ್ಲ. ಆಕೆಗೆ ಕರೆಂಟ್ ಬಿಲ್ ಕಟ್ಟೋ ಅಭ್ಯಾಸ ಇಲ್ಲ. ಹಳೆ ತಿಂಗಳುಗಳ ಹಣ ಕಟ್ಟದೆ ಇರೋದ್ರಿಂದ ದುಬಾರಿ ಬಿಲ್ ಬಂದಿದೆ ಅನ್ನೋ ಟೀಕೆ ಶುರುವಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.